ನಮಸ್ತೆ ಬಂಧುಗಳೇ, ಜ್ಞಾನ ಮಾಧ್ಯಮದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗಳಿಗೂ ತನ್ನದೇ ಆದ ಸೃಷ್ಟಿಯ ನಿಯಮಗಳಿವೆ. ಹುಟ್ಟಿದ ಪ್ರತಿಯೊಂದು ಜೀವಿಯೂ ಸಾಯಲೇಬೇಕು. ಆದರೆ ಕೆಲವೊಂದು ಜೀವಿಗಳಿಗೆ ಇದು ತದ್ವಿರುದ್ಧವಾಗಿದೆ. ಆ ಜೀವಿಗಳಿಗೆ ಒಂದು ಅರ್ಥದಲ್ಲಿ ಸಾವೇ ಇಲ್ಲ ಅನ್ನಬಹುದು. ಅಂತಹ ಜೀವಿಗಳು ಯಾವುವು ಎಂದು ಈಗ ನೋಡೋಣ. ಜೆಲ್ಲಿ ಫಿಶ್, ಮೆಡುಸಾ ಜೆಲ್ಲಿ ಮೀನಿನ ಇನ್ನೊಂದು ಹೆಸರು. ಈ ಮೀನುಗಳು ಸಮುದ್ರದಲ್ಲಿ ಮೇಲ್ಮೈಯಿಂದ ಸಮುದ್ರದ ಆಳದವರೆಗೂ ಕಂಡುಬರುತ್ತವೆ. ಇವುಗಳಲ್ಲಿ ಪಾರದರ್ಶಕ ಮತ್ತು ಕೆಲವು ಬಣ್ಣದ ಮೀನುಗಳು ಕಂಡುಬರುತ್ತವೆ. ಇವುಗಳಲ್ಲಿ ಮೆದುಳು ಮತ್ತು ಕೇಂದ್ರ ನರ ವ್ಯವಸ್ಥೆ ಇರುವುದಿಲ್ಲ. ಅಮೇರಿಕನ್ ಲಾಬ್ಸ್ಟರ್ಸ್. ಪ್ರತಿಯೊಂದು ಜೀವಿಗಳಿಗೂ ಸಾವು ಅನ್ನೋದು ಇದ್ದೇ ಇರುತ್ತದೆ. ಜೀವಿಗಳಿಗೆ ವಯಸ್ಸು ಆದ ಹಾಗೆ ಅವುಗಳಲ್ಲಿರುವ ಆಂತರಿಕ ದೇಹದ ಭಾಗಗಳು ಕಾರ್ಯವನ್ನು ನಿಲ್ಲಿಸುತ್ತವೆ. ಆದರೆ ಈ ಜೀವಿ ಹಾಗಲ್ಲ. ಇದು ವಯಸ್ಸು ಆದಂತೆ ದೊಡ್ಡದಾಗುತ್ತಾ ಹೋಗುತ್ತದೆ ಮತ್ತು ಆಯಸ್ಸು ಹೆಚ್ಚಾದಂತೆ ಬಲಿಷ್ಠ ಆಗುತ್ತಾ ಹೋಗುತ್ತದೆ. ಸಮುದ್ರ ಶೋಧನೆಯಲ್ಲಿ ಸಂಶೋಧಕರಿಗೆ ಸಿಕ್ಕಿದ್ದು 300 ವರ್ಷ ಹಳೆಯದಾದ ಲಾಬ್ಸ್ಟರ್ಸ್. ನೀವು ಈಗ ಊಹೆ ಮಾಡಿ, ಇದು ಮಾನವನ ಎಷ್ಟು ತಲೆಮಾರು ನೋಡಿರಬಹುದು ಎಂದು. ಹೈಡ್ರಾ. ಇದು 0.39 ಇಂಚುಳ್ಳ ಸಣ್ಣ ಜೀವಿಯಾಗಿದ್ದು, ಇದು ಶುದ್ಧ ನೀರಿನಲ್ಲಿ ವಾಸಿಸುತ್ತದೆ. ಇದಕ್ಕೆ ವಯಸ್ಸೇ ಆಗುವುದಿಲ್ಲ. ಯಾವಾಗಲೂ ರೀಜನರೇಟ್ ಆಗುತ್ತಾ ಇರುತ್ತದೆ. ಇದರಲ್ಲಿ ಜೀವಕೋಶಗಳು ನಿರ್ಮಾಣ ಆಗುತ್ತಾ ಇರುತ್ತವೆ. ಇದರ ದೇಹ ರಚನೆ ಬಹಳ ಮೃದುವಾಗಿ ಇದೆ. ಇದು ಸಹಸ್ರಾರು ವರ್ಷ ಕಾಲ ಸಾಯದೆ ಹಾಗೇ ಇರುತ್ತದೆ. ಟಾರ್ಡಿಗ್ರೇಡ್ಸ್. ಇದನ್ನು ನಾವು ಬರಿಗಣ್ಣಿಗೆ ನೋಡಲು ಸಾಧ್ಯವಿಲ್ಲ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಯಾಗಿದ್ದು, ಇದನ್ನು ಸೂಕ್ಷ್ಮದರ್ಶಕದ ಮೂಲಕ ನೋಡಬಹುದು. ಭೂಮಿಯ ಯಾವ ಪ್ರಾಕೃತಿಕ ವಿಕೋಪಗಳು ಸಹ ಇದನ್ನು ಸಾಯಿಸಲು ಸಾಧ್ಯವಿಲ್ಲ. ಇದನ್ನು ನೀವು ಬೆಂಕಿಯಲ್ಲಿ ಇಟ್ಟರೂ ಬದುಕುಳಿಯುತ್ತದೆ. ಇದನ್ನು ನೀವು ಬಾಹ್ಯಾಕಾಶಕ್ಕೆ ಕಳಿಸಿದರೂ ಇದು ಬದುಕಬಲ್ಲದು. ಅಣುಬಾಂಬಿನ ಸ್ಫೋಟವು ಮತ್ತು ವಿಕಿರಣವು ಇದನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಇನ್ನೊಂದು ಆಶ್ಚರ್ಯ ವಿಷಯವೇನೆಂದರೆ 30 ವರ್ಷ ಕಾಲ ಇದು ಏನೂ ತಿನ್ನದೆ, ನೀರು ಕುಡಿಯದೆ ಬದುಕಬಲ್ಲದು. ಗ್ರೀನ್ಲ್ಯಾಂಡ್ ಶಾರ್ಕ್. ಸಮುದ್ರ ಜೀವಿಯಾಗಿರುವ ಈ ಶಾರ್ಕ್ ಸುಮಾರು 500 ರಿಂದ 600 ವರ್ಷಗಳ ಕಾಲ ಬದುಕಬಲ್ಲದು. ಇದು ಪ್ರತಿ ವರ್ಷ 0.39 ಇಂಚ್ ಬೆಳೆಯುತ್ತದೆ. ಆಮೆಗಳು. ಇವು ತುಂಬ ವರ್ಷಗಳ ಕಾಲ ಬದುಕಬಲ್ಲವು. ಇವು ವಯಸ್ಸು ಆದಂತೆ ಅಶಕ್ತ ಆಗುತ್ತವೆ ಮತ್ತು ಆಯಸ್ಸು ಆದಂತೆ ಇವುಗಳಿಗೆ ಕಣ್ಣು ಕಾಣುವುದಿಲ್ಲ ಮತ್ತು ಕಿವಿಯು ಕೇಳುವುದಿಲ್ಲ. ಆದರೆ ಇವುಗಳಿಗೆ ಸಿಕ್ಕ ಈ ಸೃಷ್ಟಿಯ ಅಮರತ್ವ ಮಾನವನಿಗೆ ಸಿಕ್ಕಿದ್ರೆ ಈ ಜಗತ್ತು ಯಾವತ್ತೋ ನಾಶ ಆಗುತ್ತಿತ್ತು. ಇದಾಗತ್ತೂ ಈ ಹೊತ್ತಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.